ಹಲೋ. ಹಾ ಗುರುಗಳೇ ಹೇಳಿ. ನಮಸ್ಕಾರಮ್ಮ ತಾಯಿ. ಹಾ ನಮಸ್ಕಾರ ಗುರುಗಳೇ, ಚೆನ್ನಾಗಿದ್ದೀರಾ? ಹ್ಞೂ ನಮ್ಮ ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ ತಾಯಿ? ಹಾ ಚೆನ್ನಾಗಿದ್ದೀನಿ ಗುರುಗಳೇ, ನಿಮ್ಮ ಆಶೀರ್ವಾದದಿಂದ. ನನ್ನ ಆಶೀರ್ವಾದ, ನಮ್ಮ ರಾಯರ ಆಶೀರ್ವಾದ ತಾಯಿ. ರಾಯರ ಕೃಪಾ. ಎಲ್ಲಿಂದ ತಾಯಿ ಮಾತಾಡೋದು? ನಾವು ರಾಮನಗರದಿಂದ ಗುರುಗಳೇ. ರಾಮನಗರದಿಂದ. ಹೇಳಮ್ಮ, ಏನ್ ಸಮಸ್ಯೆ? ಗುರುಗಳೇ ಏನಂದ್ರೆ, ನಾನು ನಿಮ್ಗೆ ಕರೆ ಮಾಡಿದ್ದೆ ಹ್ಮ್ ಡಿಸೆಂಬರ್ ಆ ಟೈಮಲ್ಲಿ. ನೀವು ನನ್ಗೆ ಒಂದು ವ್ರತ ತಿಳಿಸಿದ್ರಿ, ಸಂತಾನ ಫಲಕ್ಕೋಸ್ಕರ. ಹ್ಮ್ 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 ಆ ಆ ವ್ರತ ನಾನು ಆ ವ್ರತ ಮಾಡ್ತಾ ಇರ್ಬೇಕಾದ್ರೇನೆ ನಾನು ಪೀರಿಯಡ್ಸ್ ಆಗಿದ್ದೆ ಮಧ್ಯ ಹ್ಮ್ ಹ್ಮ್ ಒಂದು 16th ಹಂಗೆ, ಜಾನ್ 16th ಹ್ಮ್ ಹಂಗೆ. ಸೊ ಅದೇ ಕೊನೆ ಗುರುಗಳೇ. ಮತ್ತೆ ನಾನು ಕನ್ಫರ್ಮ್ ಆಯ್ತು ಗುರುಗಳೇ ನಂಗೆ. ಆ ವ್ರತ ಮಾಡ್ತಾ ಇದ್ದಂಗೆನೆ ಕನ್ಫರ್ಮ್ ಆಯ್ತು ನಂಗೆ, ವ್ರತ ಮುಗಿಯಕ್ ಮುಂಚೆನೆ. ಅಂದ್ರೆ ಇವಾಗ 9 ವಾರ ವ್ರತದಲ್ಲಿ ಹೇಳಿಕೊಟ್ಟಂತ ಸಂದರ್ಭದಲ್ಲಿ ನೀವು ನನಗೆ ಮಕ್ಕಳ ಭಾಗ್ಯ ಅಂದ್ರೆ ಸಂತಾನ ಭಾಗ್ಯ ಇರ್ಲಿಲ್ಲ, ನನಗೆ ಒಂದು ವ್ರತವನ್ನು ಹೇಳ್ಕೊಡಿ ಅಂತ ನೀವು ನನಗೆ ಹೇಳಿದ್ದೀರಿ ಹೌದು ಅಲ್ವಮ್ಮ? ಗುರುಗಳೇ, ಹೌದು ನಾನ್ ಗುರುಗಳೇ. ನಿಮ್ಗೆ ವ್ರತವನ್ನು ಹೇಳ್ಕೊಟ್ಟಂತ ಸಂದರ್ಭದಲ್ಲಿ ನೀವು ಪೂಜೆ ಮಾಡಿದೀರಾ ರಾಯರಿಗೆ. ಹೌದು ಆದ್ರೆ ಗುರುಗಳೇ. 9 ವಾರ ಮುಗಿದ್ರೊಳಗಡೆ ಇವತ್ತು ರಿಸಲ್ಟ್ ಬಂದಿದೆ ಅಂತ ನನಗೆ ಹೇಳ್ತಾ ಇದ್ದೀರಾ ಅಲ್ವಾ? ಹೌದು ಗುರುಗಳೇ, ನೀವು ಓಹೋ. ಹೇಳ್ಕೊಟ್ಟ ವ್ರತದಿಂದಾನೇ ನನಗೆ ಸಂತಾನ ಅಂದ್ರೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿದೆ. ಕನ್ಫರ್ಮ್ ಆಯ್ತಮ್ಮ. ಎಷ್ಟು ಹಾಗೆ. ಆನಂದ ಅಲ್ಲ ತಾಯಿ, ನನಗೆ ಕೇಳುವುದಕ್ಕೆ ಆನಂದ ಆಗುತ್ತಮ್ಮ ತಾಯಿ. ಹ್ಮ್ ನೋಡಿ ಅಮ್ಮ, ಒಂದು ವಿಚಾರದಲ್ಲಿ ರಿಟರ್ನ್ ನನಗೆ ಯಾಕಮ್ಮ, ಎಷ್ಟು ತಿಂಗಳಾಯ್ತು ಇವಾಗ? ಅಂದ್ರೆ ಆಲ್ಮೋಸ್ಟ್ 2 months ಆಗ್ತಾ ಮತ್ತೆ ಇದೆ ಯಾಕೆ ನನ್ನ ಕರೆ ಮಾಡಿಲ್ಲ ನೀವು ಹಾಗಾದ್ರೆ? ಗುರುಗಳೇ. ನಿಮ್ಗೆ ನಾನು ಪ್ರಯತ್ನ ಪಟ್ಟೆ ತುಂಬಾ ಕರೆ ಮಾಡಕ್ಕೆ, ಬಟ್ ಅದು ಲೈನ್ ಕನೆಕ್ಟ್ ಸಿಕ್ಕಿಲ್ಲ, ಕನೆಕ್ಟ್ ಹೌದು ಆಗಿಲ್ವೇನಮ್ಮ? ಇಲ್ಲಮ್ಮ, ಹೌದು. ಸುಮಾರು ಜನ ಕರೆ ಮಾಡ್ತಿರ್ತಾರಲ್ಲ, ಆ ಕಾರಣದಿಂದ ನನ್ನ ಲೈನ್ ಸಿಕ್ಕಿಲ್ಲ ನಿಮ್ಗೆ. ದಯವಿಟ್ಟು ನೊಂದ್ಕೋಬೇಡಮ್ಮ ತಾಯಿ. ಆದ್ರೆ ಇವತ್ತು ರಾಯರನ್ನ ಪೂಜೆ ಮಾಡಿದ್ದಕ್ಕೆ ಒಳ್ಳೇದಾಗಿದೆ. ನಾನು ಏನ್ ನೀವು ನನಗೊಂದು ಸಿಹಿ ಸುದ್ದಿಯನ್ನು ಹೇಳಿದಿರಲ್ಲ, ಅದ್ರಲ್ಲೇ ನನಗೆ ತುಂಬಾ ಆನಂದ ಆಗೋಯ್ತಮ್ಮ ತಾಯಿ. ಆ ಹೌದು ಗುರುಗಳೇ. ಆದ್ರೆ ಇನ್ನೊಂದೇನ್ ಸಮಸ್ಯೆ ಅಂದ್ರೆ, ಇವಾಗ ನಾನು ಫಸ್ಟ್ ಸ್ಕ್ಯಾನ್ ಅಲ್ಲಿ ನನ್ಗೆ ಹ್ಮ್ 6th month ಸ್ಕ್ಯಾನ್ ಅಲ್ಲಿ ಹಾರ್ಟ್ ಬೀಟ್ ಬಂದಿಲ್ಲ ಇನ್ನ ಮಗುಗೆ ಅಂತ ಹೇಳಿದ್ರು ಡಾಕ್ಟರ್. ಹ್ಮ್ ಹ್ಮ್ ಸೊ ಅದು ಒಂದು, ಇವಾಗ ರಾಯರ ಕೃಪೆಯಿಂದ ನನ್ಗೆ ಅದೊಂದು ಆಶೀರ್ವಾದ ಸಿಕ್ಕಿದ್ರೆ ಮಗುಗೆ ಹಾರ್ಟ್ ಬೀಟ್ ಎಲ್ಲ ಚೆನ್ನಾಗ್ ಬರ್ಲಿ ಅನ್ನೋದೊಂದು ಆಶೀರ್ವಾದ ಬೇಕು ಗುರುಗಳೇ ನಿಮ್ಮ. ನೋಡಮ್ಮ, ನೀವು ಮನುಷ್ಯರ ಪಾದ ಹಿಡ್ದಿಲ್ಲ ತಾಯಿ, ರಾಯರ ಪಾದವನ್ನು ಹಿಡ್ದಿದ್ದೀರಾ. ಇವಾಗ ನಾನು ಕೇದಾರ್ನಾಥಕ್ಕೆ ಪಾದಯಾತ್ರೆ ಮಾಡಿಕೊಂಡು ಹೋಗ್ತಾ ಇದ್ದೀನಿ ತಾಯಿ. ಆದ್ರೆ ಹೋಗುವಂತ ಸಂದರ್ಭದಲ್ಲಿ ಇಲ್ಲಿ ರಾಯರ ಮಠ ಇದೆ, ಆಂಜನೇಯ ದೇವರಿದ್ದಾರೆ, ರಾಯರಿದ್ದಾರೆ, ಅವ್ರ ಪಕ್ಕದಲ್ಲಿ ನಾನು ಕುಳಿತಿದ್ದೀನಿ ತಾಯಿ. ಇಂತಹ ಸಂದರ್ಭದಲ್ಲಿ 2 ತಿಂಗಳಿಂದ ನನಗೆ ಕರೆ ಮಾಡಿದಿರ, ನನ್ನ ಲೈನ್ ಸಿಕ್ಕಿಲ್ಲ. ಇವತ್ತು ರಾಯರ ಮುಂದ್ಗಡೆ ಕುಳಿತುಕೊಂಡು ಎಷ್ಟೋ ಜನಗಳು ತಾಯಿಂದರು ನನ್ನ ಲೈನ್ ಸಿಕ್ಕಿಲ್ಲ ಅಂತ ನೊಂದುಕೊಂಡಿರ್ತಾರೆ. ನಾಳೆಯಿಂದ ನಾನು ಫೋನ್ ಮಾಡಿ ಮಾತಾಡ್ಲಿ ಅಂತಂದೆ ಅಂತ ಕೇಳುವಂತ ಸಂದರ್ಭದಲ್ಲಿ ನಾನು ತುಳಸಿ ಮಾಲೆ ಇಲ್ಲಿ ಹಾಕಿದ್ದೆ ತಾಯಿ. ರಾಯರ ಮುಂದ್ಗಡೆ ಇಲ್ಲಿ ಹಾಕಿದ್ದೆ, ಒಂದು ಇದಿತ್ತು ಕಂಬಿ, ಆ ಸುತ್ತಣ ಕೆಳಗಡೆ ಜರಿತಮ್ಮ ತಾಯಿ. ಯಾಕಂದ್ರೆ ಕತ್ತಲ್ಲಿ ಹಾಕೊಂಡು ಮಲಗಬಾರ್ದಲ್ವಾ, ಅದಕ್ಕೆ ನಾನು ಹಾಕದಂತ ಸಂದರ್ಭದಲ್ಲಿ ಕಲ್ಲಿತ್ತು, ಆ ಕಲ್ಲಿನ ಹಾಕದಲ್ಲಿ ಕೆಳಗಡೆ ಜರಿತ್ತು. ಎಷ್ಟೋ ಜನಗಳು ತಾಯಿಂದರು ನೊಂದ್ಕೊಂಡಿದ್ದಾರೆ. ನಾಳೆ ಫೋನ್ ಮಾಡ್ಕೊಂಡು ಆನ್ ಮಾಡ್ಕೊಂಡು ಎಲ್ಲರ ಹತ್ರ ನಾನು ಕೇದಾರ್ನಾಥ ಮುಟ್ಟುವರೆಗೂ ಮಾತಾಡ್ಕೊಂತ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ತಾಯಿ. ನೀವು ಎಷ್ಟು ಜನಗಳಿಗೆ ಹೇಳಿದ್ದೀನಿ, ಅದು ಎಲ್ಲ ಎಷ್ಟೋ ಜನಗಳು ನನಗೆ ಮೆಸೇಜ್ ಮಾಡಿದ್ದಾರೆ, ನನಗೆ ಪವಾಡ್ ಆಗಿದೆ, ನನಗೆ ಕೆಲಸ ಸಿಕ್ಕಿದೆ ನೀವು ಹೇಳ್ಕೊಂಡಂತ ರಥದಿಂದ. ಮತ್ತೆ ನನ್ನ ಮಗಳು ಹೋಗಿದ್ಲು, ನನ್ನ ಮಗಳು ಕೂಡ ನಮ್ಮ ಮನೆಗೆ ಬಂದಿದ್ದಾಳೆ, ಬೆಂಗಳೂರಲ್ಲಿ ಇರ್ತಕ್ಕಂಥ ತಾಯಿ ನೊಂದ್ಕೊಂಡ್ಬಿಟ್ಟಿದ್ರು, ನಿಮ್ಮ ಹತ್ರ ಮಾತಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಲೈನ್ ಸಿಕ್ಕಿಲ್ಲ, ಒಂದು 5 ದಿನ ಆಯ್ತು ನಾನು ಫೋನ್ ಆನ್ ಮಾಡಿಲ್ಲಮ್ಮ. ಆ ಕಾರಣದಿಂದ ನಾಳೆಗೆ ಖಂಡಿತ ಆನ್ ಮಾಡ್ತೀನಿ, ಎಲ್ಲರ ಹತ್ರ ಮಾತಾಡ್ತೀನಿ. ಇವಾಗ ನಿಮ್ಗೆ ಏನ್ ಅನ್ಸುತ್ತಮ್ಮ? ಇವಾಗ ನಾನು ಗುರು ರಾಘವೇಂದ್ರ ಸ್ವಾಮಿ ಅವರಿಗೆ ಪೂಜೆ ಮಾಡಿದ್ದಕ್ಕೆ ಇವತ್ತು ಸಂತಾನ ಭಾಗ್ಯ ಅನುಗ್ರಹ ಮಾಡಿದ್ದಾರೆ. ಆದ್ರೆ ಇವತ್ತು ಏನ್ ಅನಿಸ್ತಾ ಇದೆ ನಿಮ್ಗೆ? ಅಂದ್ರೆ ಗುರುಗಳೇ, ನಾನ್ ನಿಮ್ ಜೊತೆ ಮಾತಾಡಿದ್ರೆ ನನ್ಗೆ ರಾಘವೇಂದ್ರ ಸ್ವಾಮಿಗಳ ಜೊತೆನೆ ಮಾತಾಡ್ತಾ ಇದ್ದೀನಿ ಏನೋ ಅಂತ ಅನ್ಸುತ್ತೆ. ನಮ್ ಕಷ್ಟಕ್ಕೆ ರಾಘವೇಂದ್ರ ಸ್ವಾಮಿ ರೂಪದಲ್ಲಿ ನೀವು ನಮ್ಗೆ ಪರಿಹಾರನ ತಿಳಿಸ್ಕೊಡ್ತಾ ಇದ್ದೀರಾ ಅಂತ ಅನ್ಸುತ್ತೆ ಗುರುಗಳೇ. ನನಗೆ ನಾನು ಅಷ್ಟು ದಿನದಿಂದ ವೆಯ್ಟ್ ಮಾಡ್ತಾ ಇದ್ದೆ, ನಿಮ್ ಜೊತೆ ಮಾತಾಡ್ಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದೆ. ಬಟ್ ಆದ್ರೆ ನನ್ ಸಮಸ್ಯೆ, ನನ್ ಮಂಡೇ ಸ್ಕ್ಯಾನ್ಗೆ ಹೋಗಿದ್ದು, ಬಟ್ ಇವತ್ತು ಫ್ರೈಡೆ. ಸೊ ನನ್ ಸಮಸ್ಯೆಗೆ ಪರಿಹಾರ ಅಂತಾನೆ ರಾಯರು ನಿಮ್ಮನ್ನ ಸೂಚಿಸಿರ್ಬಹುದೇನೋ ಅಂತ ನನ್ ಅನ್ಸುತ್ತೆ. ಎಲ್ಲ ರಾಯರ ಕೃಪೆ ತಾಯಿ. ಯಾಕಂದ್ರೆ ಎಲ್ಲಾ ನನ್ನ ತಾಯಿಂದರಿಗೆ ಒಳ್ಳೇದಾಗ್ಬೇಕನ್ನುವುದೇ ನನ್ನ ಭಾವನೆ. ಇವತ್ತು ನಿಮಗೆ ಒಳ್ಳೇದಾಗ್ಬೇಕು. ಇವತ್ತು ನೀವೇನ್ ಅಂದುಕೊಂಡಿದ್ದೀರಾ ಅದೆಲ್ಲ ಯಶಸ್ವಿಯಾಗಿ ನನಗೆ ಮತ್ತೆ ನೆಕ್ಸ್ಟ್ ಟೈಮ್ ಇವತ್ತು, ಯಾಕಂದ್ರೆ 5 ರಿಂದ 6 ತಿಂಗಳಾಗುತ್ತೆ ತಾಯಿ ನನಗೆ ಹೋಗಿ ಬರುವುದಕ್ಕೆ. ಆ ವಾಪಸ್ ಹಿಂದೆ ತಿರುಗಿ ಬರುವಂತ ಸಂದರ್ಭದಲ್ಲಿ ನನಗೆ ಒಳ್ಳೇದಾಗಿದೆ ಅಂತಂದು ನೀವು ಬಾಯಿ ತುಂಬಾ ನನಗೆ ಅಣ್ಣ ಅಂತ ಕರಿಬೇಕು. ಅವಾಗ ನನಗೆ ಎಷ್ಟು ಖುಷಿ ಆಗುತ್ತೆ ತಾಯಿ.
ಅಯ್ಯೋ ನನ್ನ ತಂಗಿ ಖಂಡಿತ ಇವತ್ತು ನನ್ನ ತಂಗಿಗೆ, ಯಾಕಂದ್ರೆ ಇಲ್ಲಿ ನಾನು ಗುರುಗಳಲ್ಲ ದೇವರಲ್ಲ, ನಾನು ನಿಮಗೆ ಮನುಷ್ಯನೇ ತಾಯಿ. ಅಣ್ಣ ನನಗೆ ಇವತ್ತು ಈ ತರದಲ್ಲಿ ಆಗಿದೆ ಅಂತ ಹೇಳಿದಾಗ ನನಗೆ ಬಹಳ ಆನಂದ ಆಗುತ್ತೆ ತಾಯಿ. ನನಗೆ ದುಡ್ಡು ಬೇಡ, ಆಸ್ತಿ ಬೇಡ. ಗುರು ರಾಘವೇಂದ್ರ ಸ್ವಾಮಿ ಅವರು ಕೇಳಿರೋದು ಒಂದೇ, ಆಸ್ತಿ ಅಂತಸ್ತು ಏನು ಬೇಡ. ನಾನು ಏನು ಅವ್ರಿಗೆ ನನಗೆ ಭಕ್ತಿ ಬೇಕು. ಭಕ್ತಿಯಿಂದ ನೀವು ಪೂಜೆ ಮಾಡಿದ್ರೆ, ಪ್ರೀತಿಯಿಂದ ನೀವು ಕೇಳಿದ್ದೆಲ್ಲ ನಾನು ಕೊಡ್ತೀನಿ ಅಂತ ಹೇಳಿದ್ದಾರೆ ರಾಯರು. ಹೌದು. ಅಂದ್ರೆ ಗುರುಗಳೇ, ಈಗ ನನ್ಗಂದ್ ಅದು ಪಾಸಿಟಿವ್ ಹೋಪ್ ಬಂದಿದೆ, ನನ್ಗಿಲ್ಲ ಬರುತ್ತೆ ಹಾರ್ಟ್ ಬಿಟ್ಟು ಮಗುಗೆ. ಯಾಕಂದ್ರೆ ನೀವು ಜೊತೆ ಮಾತಾಡಿದ್ಮೇಲೆನೆ ನನ್ಗೆ ಆ ಹೋಪ್ ಅನಿಸ್ತಾ ಇದೆ, ಪಾಸಿಟಿವಿಟಿ ಅನಿಸ್ತಾ ಇದೆ ಗುರುಗಳೇ. ಅವಾಗೇನಮ್ಮ ಆ ಮಗುಗೆ ಏನು ಹಾರ್ಟ್ ಬೀಟ್ ಬಂದಿಲ್ಲ ಅಂತ ಹೇಳ್ತಾ ಇದಾರಲ್ಲ ಡಾಕ್ಟ್ರು. ಹಾ ಹೌದು ಗುರುಗಳೇ. ನೆಕ್ಸ್ಟ್ ಸ್ವಲ್ಪ ಕಾಲಾವಕಾಶ ತಗೊಳ್ಳಿ, ಸ್ವಲ್ಪ ಸಮಯದ ನಂತರ ಅದು ಪವಾಡ ಮಾಡ್ತಾರೆ ರಾಯರು. ಅದು ಮಿರಾಕಲ್ ಆಗತ್ತೆ. ಇವಾಗ ನಾನು ಅದು ಮೃತ್ತಿಕೆ ಪ್ರಸಾದವನ್ನು ನೀವು ಸ್ವೀಕರಿಸ್ಕೋಬೇಕಾಗತ್ತೆ. ಅದು 9 ಗ್ಲಾಸ್ ಅನ್ನು ಒಂದು ದಿನ ಬಿಟ್ಟು ಒಂದು ದಿನ ಆ ಮೃತ್ತಿಕೆ ಪ್ರಸಾದವನ್ನು ನೀವು ಒಂದು ಗ್ಲಾಸ್ ಅಲ್ಲಿ ಹಾಕಿ ತಗೊಳ್ಳಿ. ಹಾ ಗುರುಗಳೇ. ತಲೆಗೆ ಸ್ನಾನ ಮಾಡ್ಬೇಕಮ್ಮ ತಾಯಿ. ಹಾ ಗುರುಗಳೇ. ಆಮೇಲೆ ನಾನ್ ವೆಜ್ ಅನ್ನು ಸ್ವೀಕರಿಸ್ಕೋಬಾರ್ದು, ಓಕೆನಮ್ಮ? ಹಾ ಸರಿ ಗುರುಗಳೇ. ಅದನ್ನು ಸ್ವೀಕರಿಸ್ಕೋಬಾರ್ದು. 9 ಗ್ಲಾಸು ನಿಮ್ಮ ಹೊಟ್ಟೆಯಲ್ಲಿ ಹೋಗಬೇಕಮ್ಮ. ಹಾ ಸರಿ ಗುರುಗಳೇ. ರಾಯರ ಹೆಸರನ್ನು ಹೇಳಿಕೊಂಡು ತಲೆಗೆ ಸ್ನಾನ ಮಾಡ್ಕೊಂಡೇ ತಗೋಬೇಕು ನೀವು. ಹಾ ಸರಿ ಗುರುಗಳೇ. ಅದಾದ್ಮೇಲೆ ಮಗು ಸ್ಟ್ರೆಂತ್ ಆಗುತ್ತೆ, ಒಳ್ಳೆ ಸ್ಟ್ರಾಂಗ್ ಆಗಿರುತ್ತೆ. ಹಾರ್ಟ್ ಬೀಟ್ ಏನ್ ಬಂದಿಲ್ಲ ಅಂತ ಹೇಳಿದ್ರಲ್ಲ ಡಾಕ್ಟರ್, ಅವ್ರಿಗೆ ಒಂಥರ ಮಿರಾಕಲ್ ಆಗುತ್ತೆ ಇದು. ಸರಿ ಗುರುಗಳೇ. ಓಕೆನಮ್ಮ? ನೀವು ಮನುಷ್ಯರ ಪಾದ ಹಿಡ್ದಿಲ್ಲ, ಹೋಗಿ ಅಮ್ಮ ನೀವು ರಾಯರ ಪಾದ ಹಿಡ್ದಿದ್ದೀರಾ. ಖಂಡಿತ ನಿಮ್ಗೆ ಒಳ್ಳೇದಾಗೇ ಆಗತ್ತೆ. ಒಳ್ಳೇದಾಗಿದೆ ಅಂತ ನನಗೆ ಕರೆ ಮಾಡಿ ತಿಳಿಸ್ತೀರಾ ತಾಯಿ. ಖಂಡಿತ ಗುರುಗಳೇ. ರಾಮನಗರ ಏನಮ್ಮ ನಿಮ್ದು? ಹಾ ಹೌದು ಗುರುಗಳೇ. ಸುಮಾರು ಜನ ಕರೆ ಮಾಡ್ತಿರ್ತಾರೆ. ಆದ್ರೂ ನನಗೆ ಸ್ವಲ್ಪ ಸುಸ್ತಾಗಿತ್ತು ಇವತ್ತು, ನಾನು ಜಾಸ್ತಿ ನಡೀಲಿಲ್ಲಮ್ಮ. ಹಾ ಗುರುಗಳೇ. ನಾಳಿಂದ ಫೋನ್ ಆನ್ ಮಾಡ್ತೀನಿ ತಾಯಿ. ಹಾ ಸರಿ ಗುರುಗಳೇ. ಏನೇ ಸಮಸ್ಯೆ ಇತ್ತಂದ್ರೂ ನನ್ನ ನಂಬರ್ಗೆ ಕರೆ ಮಾಡ್ಬೋದು ನೀವು. ಹಾ ಖಂಡಿತ ಗುರುಗಳೇ. ಓಕೆ, ಸಮಸ್ಯೆ ಬರುವುದು ಬೇಡ ನನ್ನ ತಾಯಿ. ಬಂದ್ರೆ ಮಾತ್ರ, ಬರುವುದು ಬೇಡ. ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಬೇಕು ಅನ್ನೋದೇ ನನ್ನ ಆಸೆ ತಾಯಿ. ಖಂಡಿತ ಒಳ್ಳೇದಾಗುತ್ತೆ. ರಾಯರನ್ನ ನಂಬಿ ಲಕ್ಷಾಂತರ ಜನರ ಬದುಕನ್ನೇ ಬದಲಾಯಿಸಿದಂತ ಮಹಾನ್ ಗುರುಗಳು ಗುರು ರಾಘವೇಂದ್ರ ಸ್ವಾಮಿ ಅವರು. ಇದೇ ರೀತಿಯಾಗಿ ಪವಾಡಗಳು ಇನ್ನೂ ಹೆಚ್ಚಿನ ರೀತಿಯಾಗಿ ನಿಮ್ಗೆ ಅನುಗ್ರಹ ಆಗಲಿ ಅಂತೇಳಿ ರಾಯರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ ತಾಯಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ರಾಯರಿದ್ದಾರೆ, ರಾಯರಿದ್ದಾರೆ, ರಾಯರಿದ್ದಾರೆ ತಾಯಿ. ಹೌದು ಗುರುಗಳ ರಾಯರಿದ್ದಾರೆ.